ಇಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಈಗ ಅಭಿವೃದ್ಧಿ ಆಗ್ತಿಲ್ಲ ಅಂದ್ಬಿಟ್ಟು ಅದನ್ನು ಅಲ್ಲಿ ವಿರೋಧ ಪಕ್ಷಗಳವರೆಲ್ಲ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟೆ ಇವರು ಹಗರಣಗಳೆಲ್ಲ ಕೇಳ್ತಾರೆ ಅಂದ್ಬಿಟ್ಟೆ ಈ ಥರ ಎಲ್ಲ ಒಳ ಜಗಳಗಳು ಯಾವುದೋ ಒಂದು ಟಾಪಿಕ್ ತೊಗೊಂಡು ಅದನ್ನು ದೊಡ್ಡದು ಮಾಡ್ತಿದ್ದಾರೆ ಹೊರತು ಈಗಲೂ ಅಷ್ಟೇ ಯಾವ ಕ್ಷೇತ್ರದ MLAಗಳು ಅಷ್ಟೇ ಅವ್ರ ಕ್ಷೇತ್ರದ ಬೆಳವಣಿಗೆ ಒಳಜಗಳ ಇಲ್ಲ, ಸುಮ್ಮನೆ ತೋರಿಸ್ತಿದ್ದೀರಿ ಅಂತಾನೆ ಹೇಳೋದು ಅಥವಾ ಒಳಜಗಳ ಇದೆನಾ? ಒಳಜಗಳ ಇದೆ ಇವ್ರದ್ದು, ಆದ್ರೂ ಅದನ್ನ ಬಿಟ್ಟು ಬೇರೆ ಏನೋ ಟಾಪಿಕ್ ತೊಗೊಂಡು ಅದನ್ನ ದೊಡ್ಡದು ಮಾಡ್ತಿದ್ದಾರೆ. ಎಸ್ ರಾಜಣ್ಣ ಅವ್ರು, ನಿಮ್ಮದು ಕಾಮೆಲ ಕಣ್ಣು ಗೊತ್ತಾಯ್ತಾ? ನೀವು ಅಧಿಕಾರ ಇದೆ, ಅಧಿಕಾರ ಇರೋ ಕಡೆನೇ ಬಡ್ದಾಟ ನ್ಯಾಯವಾಗಿರ್ತದೆ. ಏನು ಇಲ್ಲದೆ ನೀವು ಬಡ್ದಾಡ್ತಿರಲ್ಲ. ನೀವು ಯಾಕಪ್ಪ ಇವ್ರಿಗೆ ಯತ್ನಾಳು ನಾಚಕ ಹಾಕಿದ್ರಿ? ಈಗ ಯಾಕೆ ಇವರು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, BP ಹರೀಶ ಇವರೆಲ್ಲ ಮೊನ್ನೆನೂ ಮೀಟಿಂಗ್ ಮಾಡ್ತಾರೆ, ಇನ್ನೂ ಬದಲಾವಣೆ ಆಗಬೇಕು ಇವರೆಲ್ಲ ಅಂತೇಳಿ. ಸೊ ಹಾಗೆ ಒಳ ಜಗಳ ನೋಡಿ, ಪೊಲಿಟಿಕಲ್ ಪಾರ್ಟಿನಲ್ಲಿ ದೊಡ್ಡದಿರ್ಬೋದು, ಕೆಲವು ಚಿಕ್ಕದಿರ್ಬೋದು, ಸಣ್ಣ ಪ್ರಮಾಣದಲ್ಲಿ ಜಗಳ ಇರ್ಬೋದು, ಎಲ್ಲ ಪಾರ್ಟಿನಲ್ಲೂ ಇದ್ದೇ ಇರ್ತದೆ, ಗೊತ್ತಾಯ್ತಾ? ಆದರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಹೆಚ್ಚಿದೆ ಅಂತೇಳಿ ಮೀಡಿಯಾದಲ್ಲಿ ತೋರಿಸ್ತಾರೆ ಅಂತ ನಿಮ್ಮ ಇದು. ಕಾಂಗ್ರೆಸ್ನಲ್ಲಿ ಅಧಿಕಾರ ಇದೆ, ಅಧಿಕಾರ ಇರೋ ಕಡೆನೇ ಜಗಳ ಇರ್ತಕ್ಕಂಥದ್ದು, ಅಧಿಕಾರ ಇಲ್ಲದ ಕಡೆ ಜಗಳ ಇರೋದಿಲ್ಲ. ಆದರೆ ಏನೇ ಜಗಳ ನಮ್ಮಲ್ಲಿ ಇದ್ದರೂ ಕೂಡ ನಾವು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ. ಅವ್ರು ಹೇಳಲಿ ಅಂತ ಹೇಳಿದೆ, ಅವ್ರು ಇವತ್ತು ನಾಳೆಗೆ ಹೇಳ್ತಾರೆ, ಹೇಳಿದ್ಮೇಲೆ ಸರಿ ಹೋಗ್ತದೆ. ನಿಮ್ಮಲ್ಲೂ ಕೂಡ ಈಗ ವಿಜಯೇಂದ್ರ ಅವ್ರನ್ನ ತೆಗಿಬೇಕು ಅಂತೀರಿ, ಅವರು ವಿಜಯೇಂದ್ರ ಅವ್ರನ್ನ ತೆಗಿಯೋದ್ರ ಬಗ್ಗೆ ಡೆಲಿಗೇಷನ್ನು ಪರ ಇರಬೇಕು ಅನ್ನೋರು ಹೋಗ್ತಾರೆ, ತೆಗಿಬೇಕು ಅನ್ನೋರು ಹೋಗ್ತಾರೆ. ಅಂತಿಮವಾಗಿ ಅವ್ರು ಏನು ಸೂಚನೆ ಕೊಡ್ತಾರೋ ಅದನ್ನು ನೀವು ಕೇಳ್ತೀರಿ. ಹಾಗೆ ಎಲ್ಲ ನ್ಯಾಷನಲ್ ಪಾರ್ಟಿಗಳು ದೇ ಆರ್ ಆಲ್ ಬೈಂಡ್ ಬೈ ದಿ ಹೈಕಮಾಂಡ್. ಅದಕ್ಕೋಸ್ಕರ ಇದು ನಾವು ಏನೇ ಮಾತಾಡ್ಕೊಳ್ಳೋಣ, ಏನೇ ಜಗಳ ಮಾಡ್ಕೊಳ್ಳೋಣ, ಇಟ್ ಈಸ್ ಆಲ್ ಡಿಪೆಂಡಿಂಗ್ ಅಪಾನ್ ದೇರ್ ಡಿಸಿಷನ್.